ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಇವತ್ತು ನಾನು ಮ್ಯಾಗಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ಮ್ಯಾಗಿ ಮತ್ತು ಹೆಲ್ದಿ ಅಂತ ನಾನು ಹೇಳಲ್ಲ, ಮಕ್ಕಳು ಕೇಳ್ತಾರೆ, ಹಂಗಾಗಿ ಮಾಡಲೇಬೇಕಾಗತ್ತೆ ಒಂದೊಂದು ಟೈಮು. ಏನೋ ತಿಂಗಳಿಗೊಂದು ಸರಿ ಆ ಥರ ಮಾಡಿಕೊಡ್ಬೋದಷ್ಟೇ, ಯಾವಾಗೂ ಮಾಡಿಕೊಡೋದು ಒಳ್ಳೆಯದಲ್ಲ ಇದು. ಈಗ ನಾನು ಪ್ಲೈನ್ ಮಾಡಲ್ಲ, ಸ್ವಲ್ಪ ನೋಡಿ ತರಕಾರಿ ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಬೀನ್ಸ್ ಖಾಲಿ ಆಗಿತ್ತು ಹಂಗಾಗಿ ಕ್ಯಾಪ್ಸಿಕಮ್ ಹಾಕಿದ್ದೀನಿ. ನೋಡಿ, ಒಂದು ಈರುಳ್ಳಿ, ಎಗ್ ಹಾಕ್ತಾಯಿದ್ದೀನಿ, ಮತ್ತು ಒಂದು ಟೊಮೊಟೊ, ಕೊತ್ತಂಬರಿ ಸೊಪ್ಪು. ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ ನೋಡಿ. ಒಂದು 4 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಮೊಟ್ಟೆನ ಹೊಡೆದಾಕ್ಕೊತಾ ಇದ್ದೀನಿ. ಫಸ್ಟಿಗೆ ಮೊಟ್ಟೆ ಹೊಡೆದಾಕ್ಕೊಂಡಿದ್ದೀನಿ. ಇದನ್ನು ಹಾಗೆ ಹಿಂಗೆ ತಿರುಗಿಸ್ಕೊಳ್ಳಿ, ಜಸ್ಟ್ ಹಿಂಗೆ ಲೈಟಾಗಿ ತಿರುಗಿಸ್ಕೊಂಡು ಸ್ವಲ್ಪ ಬೇಯಲಿ. ಅದು ಸ್ವಲ್ಪ ಇದಕ್ಕೆ ಪೆಪ್ಪರ್ ಹಾಕ್ಕೊತಾ ಇದ್ದೀನಿ. ಎಗ್ಗಿಗೆ ಟೇಸ್ಟಿಗೆ ಉಪ್ಪು ಹಾಕ್ಕೊತಾ ಇದ್ದೀನಿ. ಈಗ ಇದನ್ನು ಪ್ಲೇಟಿಗೆ ಎತ್ಕೊತಾ ಇದ್ದೀನಿ ನಾನು. ಒಂದು 3 ಸ್ಪೂನು ಆಯಿಲ್ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಈರುಳ್ಳಿ ಹಾಕ್ತಾಯಿದ್ದೀನಿ. ಅದೇ ಬಾಣಲೆಗೆ ಫ್ರೈ ಆಗಬಹುದು. ಈಗ ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಇದು ಫ್ರೈ ಮಾಡ್ತಾಯಿದ್ದೀನಿ. ಇವಾಗ ಬೇಯಿಸಿಟ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ನೀವು ಬೀನ್ಸು ಎಲ್ಲ ಹಾಕ್ಕೊಳ್ಬೋದು, ಸ್ವಲ್ಪ ಬಟಾಣಿ ಇದ್ರೂ ಹಾಕ್ಕೊಳ್ಬೋದು. ನಾನು ಇಷ್ಟ ಹಾಕ್ತಾಯಿದ್ದೀನಿ. ಈಗ ಮ್ಯಾಗಿ ಹಾಕ್ಕೊತಾ ಇದ್ದೀನಿ. ಎಲ್ಲ ಹಿಂಗೆ ಪುಡಿ ಪುಡಿ ಮಾಡಿ ಹಾಕಿ, ಇಲ್ಲಾಂದರೆ ಮಕ್ಕಳಿಗೆ ತಿನ್ನೋಕ್ಕೆ ಕಷ್ಟ ಆಗುತ್ತೆ ಉದ್ದ ಇದ್ದರೆ. ನಾನು ಇಪ್ಪಿ ಮ್ಯಾಗಿ ಹಾಕ್ತಾಯಿದ್ದೀನಿ. ನೀರು ಇನ್ನೊಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ನಾನು. ಜಾಸ್ತಿ ಉದ್ದುದ್ರಾಗಿದ್ದರೆ ತಿನ್ನೋಕ್ಕಾಗೋದಿಲ್ಲ, ಸ್ವಲ್ಪ ಇದಾಗಿರಲಿ ಅಂತ ನೋಡಿ. ಆ ಪ್ಯಾಕೆಟಲ್ಲಿ ಮತ್ತು ಇದು ಮಸಾಲ ಪ್ಯಾಕೆಟ್ ಇರುತ್ತಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ನೋಡಿ, ಮನೇಲೇ ಮಾಡಿರೋ ಅಂಥ ಸಾಂಬಾರು ಪುಡಿ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ನಿಮಗೆ ಖಾರ ನೋಡಿಕೊಂಡು ಹಾಕ್ಕೊಳ್ಳಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹಾಕೋಣ, ಪ್ಯಾಕೆಟಲ್ಲೆಲ್ಲ ಇರುತ್ತೆ. ಆದಷ್ಟು ಮ್ಯಾಗಿ ಮಾಡಿಕೊಡೋದನ್ನ ಕಡಿಮೆ ಮಾಡಿ, ಯಾಕಂದರೆ ಮಕ್ಕಳು ಕೇಳ್ತಾರೆ, ಯಾರಾದರೂ ತಿಂತಾಯಿದ್ದಾರೆ ಮ್ಯಾಗಿ ಮಾಡು ಮಮ್ಮಿ ಅಂತ ಹೇಳ್ತಾರೆ, ಹಂಗಾಗಿ ಮಾಡ್ತೀವಿ ಅಷ್ಟೇ. ಮ್ಯಾಗಿ ಅಂತೂ ಒಳ್ಳೆಯದು ಅಂತ ನಾನು ತೋರಿಸ್ತಾ ಇಲ್ಲ, ಈ ರೀತಿಯಾಗಿ ಮಾಡಿ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಹಾಕಿ ಮಾಡಿ, ಎಗ್ಗು ಎಲ್ಲ ಹಾಕಿ ಮಾಡಿ ಅಂತ ತೋರಿಸ್ತಾ ಇದ್ದೀನಿ. ಇದು ಹೆಲ್ದಿ ಅಂತ ತೋರಿಸ್ತಾ ಇಲ್ಲ ನಾನು. ನೋಡಿ, ಇವಾಗ ರೆಡಿಯಾಗಿದೆ ಇದು. ಇದಕ್ಕೆ ಎಗ್ ಹಾಕ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ. ಈಗ ಮಿಕ್ಸ್ ಮಾಡೋಣ. ಈಗ ಒಂದು 5 ನಿಮಿಷ ಬಿಟ್ಟು ಆಫ್ ಮಾಡಿದ್ರೆ ಮ್ಯಾಗಿ ರೆಡಿ. ನೋಡಿ, ರೆಡಿಯಾಗಿದೆ. ನೀವು ಟ್ರೈ ಮಾಡಿ, ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ.